ಹಾಯ್ ಹಲೋ ನಮಸ್ಕಾರ. ನಾನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಟಿ ಶರ್ಟ್ ಝೊಮ್ಯಾಟೊ ಹಾಕಿದ್ದೀನಿ. ಝೊಮ್ಯಾಟೊ ಮಾಡ್ಬೇಕು ಅಂದ್ಕೊಂಡು. ಡೇಟು 3 ಮೇ 5:56 ಗಂಟೆಗಿದೆ ಬೆಳಗ್ಗೆ. ಲಾಗಿನ್ ಆಗಿಬಿಡೋಣ ಫಸ್ಟ್ಗೆ ಝೊಮ್ಯಾಟೊ ಆ್ಯಪ್. ನೋಡೋಣ ಬರೀ ಇವತ್ತು ಅರ್ನಿಂಗ್ಸ್ ಗೀಕ್ಸ್ ಅಂದರೆ ಎಷ್ಟೆಷ್ಟು ಬುಕ್ ಮಾಡ್ಕೊಂಡಿದ್ದೀನಿ ಅಂದ್ರೆ 7ರಿಂದ 9 ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಿಟ್ಯೂಟಿಗೆ ಬಂದುಬಿಟ್ಟು ಎಷ್ಟಪ್ಪ ಇದೆ ಅಂದರೆ ಎಲ್ಲ ಆಯ್ತಪ್ಪ ಇನ್ಸ್ಟಿಟ್ಯೂಟಿದು 11 ಗೀಕ್ಸ್ಗೆ 873 ರೂಪಾಯಿ ಇದೆ. 5:56 ಆಗಿದೆ. ಲಾಗಿನ್ ಆಗಿದ್ದೀನಿ. 5-10 ನಿಮಿಷ ಬೇಗ ಲಾಗಿನ್ ಆಗ್ಬೋದಲ್ಲ, ಅದಕ್ಕೆ ಝೊಮ್ಯಾಟೊದಲ್ಲಿ ಲಾಗಿನ್ ಆಗಿದ್ದೀನಿ. ಇವಾಗ ನೋಡೋಣ ಯಾವ ಥರ ಅರ್ನಿಂಗ್ಸ್ ಕೊಡ್ತಾನೆ, ಎಷ್ಟು ಓಡಿಸ್ತಾನೆ ಅಂತ ಗೊತ್ತಿಲ್ಲ. ಫ್ಲೋಟಿಂಗ್ ಕ್ಯಾಶ್ ಬಂದುಬಿಟ್ಟು 250 ರೂಪಾಯಿ ಐತೆ. ಫ್ಲೋಟಿಂಗ್ ಕ್ಯಾಶ್ ಇದೆ ಪ್ರಾಬ್ಲಮ್ ಇದೆ. ನನ್ನ ಹತ್ರನೂ ಅಕೌಂಟಲ್ಲಿ ದುಡ್ಡು ಬೇರೆ ಇಲ್ಲ, ಜೇಬಲ್ಲೂ ದುಡ್ಡಿಲ್ಲ. ಜೇಬಲ್ಲಿ ದುಡ್ಡಿದ್ರೆ ಅಕೌಂಟಲ್ಲಿ ದುಡ್ಡು ಇರಬೇಕಲ್ಲ. ಯಾರು ಕಸ್ಟಮರ್ ಕ್ಯಾಶ್ ಆನ್ ಡೆಲಿವರಿ ಕೊಟ್ಬಿಟ್ರೆ ಡಿಪಾಸಿಟ್ ಮಾಡಬೇಕಾಗತ್ತೆ. ಡಿಪಾಸಿಟ್ ಮಾಡಿಲ್ಲ ಅಂದರೆ ಐಡಿನೂ ಬ್ಲಾಕ್ ಆಗೋ ಚಾನ್ಸಸ್ ತುಂಬ ಇದೆ. ಬ್ಲಾಕ್ ಅಂದರೆ ಇದನ್ನಾಗತ್ತೆ, ದುಡ್ಡು ತುಂಬೋರ್ಗೂ ಇದನ್ನಾಗಲ್ಲ, ಮತ್ತೆ ಲಾಗಿನ್ ಆಗಲ್ಲ. ಅದಕ್ಕೆ ನೋಡೋಣ ಬರ್ರಿ. ಇವಾಗ ಒಂದು ಆರ್ಡರ್ ಬಿದ್ಮೇಲೆ ಸಿಗ್ತೀನಿ. ಇದು ಝೊಮ್ಯಾಟೊದಲ್ಲಿ ಲೊಕೇಶನ್ ನೋಡಿ ಎಷ್ಟು ದೊಡ್ಡ ಝೋನ್ ಮಾಡಿದ್ದಾರೆ ಅಂದರೆ, ಮುಂಚೆ ಪರವಾಗಿಲ್ಲ ಈ ಕಡೆ ಚಾಳಹಳ್ಳಿ ಮತ್ತು ಯಶವಂತಪುರ, ಮತ್ತಿಕೆರೆ, ಸಂಜಯ್ ನಗರ, ಹೆಬ್ಬಾಳ, RT ನಗರ, ವಸಂತ ನಗರ, ಕೆಂಪಾಪುರ ಇತ್ತು. ಇವಾಗ ನೋಡಿದ್ರೆ ವಿದ್ಯಾರಣ್ಯಪುರಮು, ಮುಂಚೆ ಯಲಹಂಕನ ಇತ್ತು, ಇವಾಗ ವಿದ್ಯಾರಣ್ಯಪುರಮು, ನಾಗಸಂದ್ರ, ಅಬ್ಬಿಗೆರೆ ಪಾರ್ಕು, ಬಸವೇಶ್ವರ ನಗರ, ಸುಂಕದಕಟ್ಟೆ, ವಿಜಯನಗರ, ರಾಜಾಜಿನಗರ, ಈ ಕಡೆ ಸದಾಶಿವನಗರ, ಮಲ್ಲೇಶ್ವರಮು, ಸಂಜಯ್ ನಗರ, ಮತ್ತಿಕೆರೆ, ಯಶವಂತಪುರ ಇಷ್ಟು ಝೋನ್ ಮಾಡಿಬಿಟ್ಟವನೆ. ಮುಂಚೆ ಈ ಕಡೆ ಇತ್ತು, ಏನು ಮಾಡೋಕ್ಕಾಗಲ್ಲ. ಇವಾಗ ಆ ಸೈಡ್ ಐತೆ. ಬನ್ನಿ ನೋಡೋಣ, ಹೋಗೋಣ ಇಲ್ಲಿಂದ ಸಂಜಯ್ ನಗರ ಕಡೆ. ಯಾವ ಕಡೆ ಆರ್ಡ್ರ್ ಕೊಡ್ತಾನೆ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಇವತ್ತು. ಕ್ಯಾಶ್ ಆನ್ ಡೆಲಿವರಿ ಕೊಡದೇ ಇರಲಪ್ಪ ಸಾಕು, ಬೇರೇನು ಬೇಡ. ಝೊಮ್ಯಾಟೊ ಬ್ಯಾಗು ಕಟ್ಕೊಂಡಿದ್ದೀನಿ ಆಲ್ಮೋಸ್ಟು. ಟೊಮ್ಯಾಟೊನೋ ಯಾವುದೋ ಒಂದು. ಜೈ ಆಂಜನೇಯ, ಓಂ ನಮಃ ಶಿವಾಯ. ಪೆಟ್ರೋಲು ಎಷ್ಟಿದೆ ನೋಡೋಣ ರೀ. ಆಮ್ಗಡೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ರೈನ್ ಕೋಟು, ಮೊಬೈಲ್ ಇದ್ರದ್ದು ಪೌಚು ಅದು ಇದೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಮಳೆ ಗಿಡ ಬಂದರೆ ಪ್ರಾಬ್ಲಮ್ ಬೇಡ ಅಂತ. ಗೇಟ್ ಕ್ಲೋಸ್ ಆಗಪ್ಪ ದೇವ್ರೆ. ಬನ್ನಿ ನೋಡೋಣ. ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. 6 ಗಂಟೆ ಆಗಿದೆ, ಲಾಗಿನ್ ಆಗಿದ್ದೀನಿ. ಅಲ್ಲಿವರೆಗೂ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋಣ ಅಂತ ಅಂದ್ಕೊಂಡು ಆ ಕಡೆ ಸಂಜಯ್ ನಗರ ಕಡೆ ಮತ್ತಿಕೆರೆ ಕಡೆ ಅದು ಕೊಡ್ತಾನಲ್ಲ. ಇವತ್ತು ಬೇರೆ ಸಂಡೇ ಇದೆ, ಯಾವ ಥರ ಅರ್ನಿಂಗ್ಸ್ ಆಗುತ್ತೋ ಗೊತ್ತಿಲ್ಲ. ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾನೋ ಅದು ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಮೊನ್ನೆ ಒಂದು 15-20 ದಿವಸ ಹಿಂದೆ ಮಾಡಿದ್ದೆ. ಏನು ತುಂಬ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಬಿಟ್ಟು ಐಡಿನೇ ಬ್ಲಾಕ್ ಮಾಡಿಬಿಟ್ಟ. 3 ಅವರಲ್ಲಿ ಒಂದು 5-6 ಆರ್ಡ್ರು. ಮತ್ತು ಅದು ಅಮೌಂಟು ಬರ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದೆ. ಮರುದಿವಸ ಬಂತು ಗೈಸ್ ಅದು ಅಮೌಂಟು. ಪೂರ್ತಿ ಒಂದು ದಿವಸ ಬಿಟ್ಟು 24 ಗಂಟೆ ಬಿಟ್ಟು ಬಂದಿರೋದು ಅಮೌಂಟು. 300 ಚಿಲ್ಡ್ರನ್ ಆಗಿತ್ತು ಇನ್ಸೆಂಟಿವ್. ನೋಡೋಣ ಇವತ್ತು ಎಷ್ಟಾಗುತ್ತೆ ನೋಡೋಣ ಗೈಸ್. ಇವಾಗ ಸಂಜಯ್ ನಗರ ಉಡುಪಿ ಗಾರ್ಡನ್ ಬಿಟ್ಬಿಟ್ಟು ಸಂಜಯ್ ನಗರ 80 ಫೀಟ್ ರೋಡ್ ಕಡೆ ಹೋಗ್ತಾ ಇದ್ದೀನಿ. ನೋಡಿರಿ, ಒಂದು 2 ಮಂತ್ ಏನು 3 ಮಂತ್ಸ್ ಆಯಿತು. ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ. ಅದು ಮುಗಿತಾನೂ ಇಲ್ಲ. ಇದು ಯಾವಾಗ ಮುಗಿಯುತ್ತೋ ಯಾರಿಗೆ ಗೊತ್ತೋ. ಇನ್ನೂ ಎಷ್ಟು ದಿವಸ ಆಗುತ್ತೆ ಯಾರಿಗೆ ಗೊತ್ತೋ. ಆಲ್ಮೋಸ್ಟ್ ಅರ್ಧ ಕೆಲಸ ಮುಗಿದ್ಬಿಟ್ಟೈತೆ. ಇನ್ನೊಂದು ಪಕ್ಕದ ಕೆಲಸ ರೋಡ್ ಮಾತ್ರ ಮಾಡಿಟ್ಟಿದ್ದಾರೆ. ನೋಡಿರಿ, ಯಾವ ಬಸ್ ಬರೋಲ್ಲ ಏನಿಲ್ಲ. ಈ ಕಡೆ ಇದ್ದವರು ಬಸ್ ಹೆಂಗೆ ಸುತ್ತಿಡ್ತಾರೆ ಯಾರಿಗೆ ಗೊತ್ತಪ್ಪ. ಪಬ್ಲಿಕ್ಕು ಎಲ್ಲ ಕಡೆ ಇನ್ನೂ ಇದನ್ನ ಐತೆ. ಆಲ್ಮೋಸ್ಟ್ ಇನ್ನೂ ಒಂದು ತಿಂಗಳು ಆಗ್ಬೋದು ಅನ್ಕೋತೀನಿ. ಎಲ್ಲ ಪಕ್ಕದ್ದು ಅದು ರೋಡ್, ಫುಟ್ಪಾತ್ ರೋಡು ಅದು ಇದು ಎಲ್ಲ ಆಗಿದೆ. ಇನ್ನೇನು ನಾವು ಸ್ಟೈಲ್ಸ್ ಅಷ್ಟು ಹಾಕಿದ್ರೆ ಸ್ಟೈಲ್ಸ್ ಅಂತ ಅದನ್ನು ಇದ್ರದ್ದು ಸಿಮೆಂಟ್ ಇಟ್ಟಿಗೆ ಅದು ಹಾಕಿದ್ರೆ ಮುಗಿದೈತೆ. ಅರ್ಧ ಮುಗಿದ್ಬಿಟ್ಟೈತೆ ಕೆಲಸ. ಇನ್ನು ಕ್ಲೀನಿಂಗ್ ಮುಗಿದ್ರೆ ಒಂದು ತಿಂಗಳಲ್ಲಿ ಮುಗಿಸ್ಬಿಡ್ತಾರೆ. ಇನ್ನೂ ಹಂಗೈತೆ ನೋಡ್ರಿ. KD ಮೂವಿ ಪಿಕ್ಚರು ಸಂಜಯ್ ನಗರ ವೈಭವ್ ಥಿಯೇಟ್ರಲ್ಲಿ 30 ನವೆಂಬರ್ 2026 ರಿಲೀಸ್ ಆಗೈತೆ. ಇನ್ನೂ ಯಾರ್ಯಾರು ಹೋಗ್ಬಿಟ್ಟು ನೋಡಿಲ್ಲ, ಹೋಗ್ಬಿಟ್ಟು ನೋಡ್ರಿ ಅಂತ ಹೇಳ್ತೀನಿ. ಬರ್ರಿ ಸಂಜಯ್ ನಗರ 80 ಫೀಟ್ ರೋಡ್ ಕಡೆ ಹೋಗೋಣ. ನಮಗೆ ಇನ್ನೂ ಯಾವುದೂ ಬಿದ್ದಿಲ್ಲ. ಆರ್ಡ್ರಸ್ಸು 6-15 ಆಗಕ್ಕೆ ಬಂತು ಗೈಸ್. ನನಗೊಂದು ಡೌಟ್ ಇದೆ. ಬ್ರೇಕ್ ಹತ್ತಾಗ ನೋಡಿ ಕುಯ್ ಅಂತ ಯಾಕೆ ಸೌಂಡ್ ಬರುತ್ತೆ ಅಂತ ಗೊತ್ತಾಗ್ತಲ್ಲ ನನಗೆ. ಸರಿಯಾಗಿ ಸೌಂಡ್ ಬಂದುಬಿಡುತ್ತೆ ನೋಡಿ. ಇವಾಗ ನನ್ನ ಮಗಂದು ಇವಾಗ ಬರ್ತಾಯಿಲ್ವಲ್ಲ, ಆವಾಗಲೇ ಬರ್ತಾಯಿತ್ತು ಸರಿಯಾಗಿ ಸೌಂಡು. ಇವಾಗಿನ ವೀಡಿಯೋ ಮಾಡ್ತಾಯಿದ್ದೀರಿ ಅಂತ ಜನರು ತೋರಿಸ್ತೀನಂತ ಸೌಂಡ್ ಬರ್ತಾಯಿಲ್ವ ನನ್ನ ಗಾಡಿದು ನೋಡಿ. ಬರ್ತಾನೆ ಇಲ್ಲ ಇವಾಗ. ಆವಾಗಲೇ ಕುಯ್ ಅಂತ ಬ್ರೇಕ್ ಸೌಂಡ್ ಸರಿಯಾಗೇ ಬರ್ತಾಯಿತ್ತು. ಇವಾಗ ಬರ್ತಾನೆ ಇಲ್ಲ, ಸೌಂಡು ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ. ಬನ್ನಿ ಇವಾಗ ಸಂಜಯ್ ನಗರ 80 ಫೀಟ್ ರೋಡ್ಗೆ ಹೋಗುವ. ಇನ್ನೂ ಇಲ್ಲೈತಪ್ಪ, ಇನ್ನೂ 1 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರ್ ನೋಡಿ. ಇವಾಗ ಸೌಂಡು ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ. ಆವಾಗಲೇ ಕುಯ್ ಅಂತ ಆವಾಗಲೇ ಫುಲ್ ಸ್ಲೋ ಹೊಡೆದು ನೋಡ್ಬಿಟ್ಟು ನೋಡೋಣ ರೀ. ಆವಾಗಲೇ ಸ್ಲೋ ಆಗಿ ಬರ್ತೈತೆ. ಇವಾಗ ಸೌಂಡು. ಮುಂಚೆ ಕುಯ್ ಅಂತ ಸೌಂಡ್ ಬರ್ತಾಯಿತ್ತು. ಏನೋ ಆರ್ಡ್ರಸ್ಸೇ ಬಿದ್ದಿಲ್ಲ ಗೈಸ್ ಯಾವುದು. ಗೈಸ್ ಇವಾಗ ಟೈಮಿಂಗ್ಸು 7:42 ಗಂಟೆಗಿದೆ. ಆಲ್ಮೋಸ್ಟ್ 1 ಅವರ್ 42 ನಿಮಿಷ ಆಯಿತು. ಇನ್ನೂ ಗೈಸ್ ಒಂದು ಆರ್ಡ್ರ್ ಬಿದ್ದಿಲ್ಲ ನನಗೆ ಝೊಮ್ಯಾಟೊದಲ್ಲಿ. ಕೆಲವರು ಬಿತ್ತು, ಕೆಲವರು ಹೋದರು. ನಾನು ಕುತ್ಕೊಂಡು ರೀಲ್ಸ್ ನೋಡಿ
ಮೊಬೈಲಲ್ಲಿ 100% ಚಾರ್ಜಿಂಗ್ ಇದ್ದಿದ್ದನ್ನ ಇವಾಗ 71% ತಂದಿಟ್ಟಿದ್ದೀನಿ. ರೀಲ್ಸ್ ನೋಡು, ವೀಡಿಯೋ ನೋಡು, ಯೂಟ್ಯೂಬ್ ನೋಡು, ಇನ್ನೇನು ಮಾಡೋದು, ಆರ್ಡ್ರೇ ಕೊಡ್ತಾಯಿಲ್ಲ. ಕುತ್ಕೊಂಡು ಬೇಜಾರಾಯ್ತು ಅಂದ್ಕೊಂಡು ಉಡುಪಿ ಗಾರ್ಡನ್ ಕಡೆ ಹೋಗ್ತಾಯಿದ್ದೀನಿ. ಏನು ಗೈಸ್ 2 ಅವರ್ ಆಗಕ್ಕೆ ಬಂತು, ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. 9 ಗಂಟೆವರೆಗೆ ಗಿಗ್ಸ್ ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಓಡಿಸ್ತಾನೆ ಇಲ್ಲ ಅಂತ ಅಂದ್ಕೊಂಡು ಇಲ್ಲಿ ಕುತ್ಕೊಂಡು 80 ಫೀಟ್ ರೋಡಲ್ಲಿ ಏನು ಯೂಸಲ್ಲ ಅಂದ್ಕೊಂಡು ಇವಾಗ ಸಂಜಯನಗರ ಉಡುಪಿ ಗಾರ್ಡನ್ ಇದೆಯಲ್ಲ ಅಲ್ಲಿ ಹೋಗ್ತಾಯಿದ್ದೀನಿ. ಯಾಕಂದ್ರೆ ಹುಚ್ಚೆ ಬಂದುಬಿಟ್ಟೈತೆ, ಅದಕ್ಕೆ ಹೋಗೋಕ್ಕೆ. ಇಲ್ಲೆಲ್ಲೂ ಈ ಹೋಟೆಲ್ಗಳಲ್ಲಿ ಇರುತ್ತೆ, ಒಂದೊಂದು ಹೋಟೆಲ್ಗಳಲ್ಲಿ ಇರೋಲ್ಲ, ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಏನು ಮಾಡೋದು, ಊರು ಸೈಡ್ ಆದರೆ ರೋಡ್ ಸೈಡೋ ಗಿಡದ ಬಡ್ಡಿಗೆ ಹೋಗ್ಬಿಡ್ತಿದ್ವು. ಇಲ್ಲಿ ಆದರೆ ಎಲ್ಲ ಕಡೆ ಮನೆಗಳೇ ಇರೋದು, ಮನೆಗಳು, ಅಪಾರ್ಟ್ಮೆಂಟ್ಗಳು. ಬೆಂಗಳೂರಲ್ಲಿ ಎಲ್ಲ ಹೋಗೋಕ್ಕೆ ಜಾಗನೇ ಇರೋಲ್ಲ. ಎಲ್ಲರೂ ಔಟ್ ಆಫ್ ಸಿಟಿ ಕಡೆ ಹೋಗಿರ್ಬೇಕು ನೋಡಿ. ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಿದ್ರೆ ಒಂದು 200-300 ರೂಪಾಯಿ ಆಗಿಬಿಡೋದು ಇವಾಗ. ಇಲ್ಲಿ ನೋಡಿದ್ರೆ ಇನ್ನೂ ₹1 ಇಲ್ಲ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಬೇಕು. ಎಷ್ಟು ಕೊಡ್ತಾನೆ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಯಾವಾಗ ಕೊಡ್ತಾನೆ ಕೊಡಲಿಲ್ಲ ಅಂದರೆ 9 ಗಂಟೆವರೆಗೆ ನೋಡ್ತೀನಿ, ಎಲ್ಲರೂ ಬೈಕ್ ಟ್ಯಾಕ್ಸಿಗೆ ಹೋಗ್ಬಿಡ್ತೀನಿ ಅಷ್ಟೇ. ಇನ್ನೇನು ಮಾಡೋದು, ಈ ಥರ ನಮಗೆ ಆರ್ಡರ್ಸೇ ಕೊಡ್ತಾಯಿಲ್ಲ ಅಂದರೆ ಇನ್ನೇನು ಮಾಡೋದು. ಝೊಮ್ಯಾಟೊ ಈಸ್ ವೇಸ್ಟ್ ಅನಿಸ್ಬಿಟ್ಟೈತೆ. ಝೊಮ್ಯಾಟೊ ಅಲ್ಲ, ಟೊಮ್ಯಾಟೊ. ಅದು ನಮ್ಮ ಅಣ್ಣ ಇವ್ರು ಅಂಕಲ್ ಬಂದುಬಿಟ್ಟು ಅದು ಬೇರೆ ಇದ್ರದ್ದು ಅಬ್ಬಿಕೆರೆ ನಾಗಸಂದ್ರದ ಝೋನು ತೆಗೆದುಬಿಟ್ಟು ಕೊಟ್ಟರು. ನಂಗೆ ಗೊತ್ತಿರಲಿಲ್ಲ. ಅವರೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೋ ಮಾಡಿಬಿಟ್ರು, ಕೊಟ್ಬಿಟ್ರು. ಇದರಲ್ಲಿ ಸೆಲೆಕ್ಟ್ ಡ್ರಾಪ್ಸು ಅದು ಇದು ಏನೋ ಮಾಡಿದ್ರು ಅವರು. ಮಿಕ್ಕಿರೋದನ್ನ ತೆಗೆದುಬಿಟ್ಟು ಇವಾಗ ಮೇನ್ ರಾಜಾಜಿನಗರ ಮತ್ತು ಸುಂಕದ ಕಟ್ಟೆ ಅದು ಇದು ಎಲ್ಲ ಇರೋದು. ಇದನ್ನು ಮಾಡಿಬಿಟ್ಟು ಸಹಕಾರ ನಗರ, ಸಂಜಯ್ ನಗರ, ನ್ಯೂ ಬೇಲ್ ರೋಡು, ರಾಜಾಜಿನಗರ ಅಷ್ಟೇ ಐತೆ ಗೈಸ್. ಇವಾಗ ಆ ಕಡೆ ಎಲ್ಲ ತೆಗೆದುಬಿಟ್ಟೆ. ಇನ್ನೇನು ಮಾಡೋದು, 12 ಗಂಟೆವರೆಗೂ ಅದು ಹೋಗುತ್ತೆ ಅಂತ ಹೇಳಿದ್ರು. ನಾನು ನೋಡಿದ್ರೆ 9 ಗಂಟೆವರೆಗೂ ಗಿಗ್ಸ್ ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಉಡುಪಿ ಗಾರ್ಡನ್ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಒಂದು ಆರ್ಡ್ರ್ ಕೊಟ್ಬಿಟ್ಟವನೆ IDC ಕಿಚನ್ಸಿಂದ. ಸಂಜಯ್ ನಗರ 80 ಫೀಟ್ ಉಡುಪಿ ಗಾರ್ಡನ್ ಕಡೆ ಹೋಗ್ತಾಯಿದ್ದೆ, ಇವಾಗ ಕೊಟ್ಬಿಟ್ಟ. ಪರವಾಗಿಲ್ಲ, ಬನ್ನಿ ಮೊದಲನೇ ಆರ್ಡ್ರು ಪಿಕಪ್ ಮಾಡೋಕ್ಕೆ ಹೋಗೋಣ ಗೈಸ್. IDC ಹತ್ರ ಬಂದಿದ್ದೀನಿ ಇವಾಗ. ನೋಡೋಣ, ಫುಡ್ಡು ರೆಡಿ ಐತೆಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಓಪನ್ ಆಗೋದೇವ್ರೆ. IDC ಗೀ ಮಸಾಲ ದೋಸೆ ಎರಡಿದೆ. ಬೇರೆ ಏನು ಐಟಮು, ಡ್ರಾಪ್ ಎಲ್ಲಿ, ಕಸ್ಟಮರ್ ಡೈಲ್ಸು, ಡೈರೆಕ್ಷನ್ ಮ್ಯಾಪ್ಸ್ ಹಾಕ್ಬಿಡೋಣ ಇರಿ ಗೈಸ್. ನೋಡೋಣ ಎಲ್ಲಿಗೈತೆ ಅಂತ. ಡ್ರಾಪು 3 ಕಿಲೋಮೀಟ್ರು ಇಲ್ಲಿಂದ JP ಪಾರ್ಕ್ ಕಡೆ ಐತೆ ಗೈಸ್. JP ಪಾರ್ಕ್ ಮುಂದೆ ಮತ್ತಿಕೆರೆ. ಆರ್ಡ್ರ್ ಐಡಿ ಏನು 2528 ನಮ್ಮ ಹೆಸರು, ನಮ್ಮ ನಂಬರು ಎಲ್ಲ ಹಾಕ್ಬಿಡ್ಬೇಕು. ಇನ್ನೂ ರೆಡಿನೇ ಇಲ್ಲ. ಝೊಮ್ಯಾಟೊ. ಬನ್ನಿ ಗೈಸ್, ಪಿಕಪ್ ಆದಮೇಲೆ ಸಿಗ್ತೀನಿ ಗೈಸ್. ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. 2528 ಆರ್ಡ್ರ್ ಹಿಡಿದು. ಆರ್ಡ್ರು 5 ಸ್ಟಾರ್ ಆನ್ ಟೈಮು, ಸಬ್ಮಿಟು. ಬನ್ನಿ, ಫ್ಲಾಟ್ ನಂಬರ್ 12 301 ಅಪಾರ್ಟ್ಮೆಂಟಿಗೆ ಹೋಗೋಣ ಇವಾಗ ಮತ್ತಿಕೆರೆಗೆ ಇಲ್ಲಿಂದ ಗೈಸ್. ಇವಾಗ ಮತ್ತೊಂದು ಆರ್ಡ್ರ್ ಬಿದ್ದಿರೋದು ₹20. ಆವಾಗಲೇ ₹46 ಕೊಟ್ಟೆ. ಇದು ಯಾವುದು ರಾಘವೇಂದ್ರ ವೈಭವ್ ಅಂತೆ. ಎಲ್ಲಿದೆ ಗೈಸ್ ಇದು ಹೋಟೆಲ್? ಎಲ್ಲಿದೆ? ಮತ್ತಿಕೆರೆ ಕಡೆ, ಅಲ್ಲಿಗೆ ಬಿದ್ದೈತೆ. ಬನ್ನಿ ಅಲ್ಲಿಗೆ ಹೋಗೋಣ ಇವಾಗ ಗೈಸ್. ಇವಾಗ 2ನೇ ಆರ್ಡ್ರು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಶ್ರೀ ರಾಘವೇಂದ್ರ ವೈಭವ ಹೋಟೆಲು. ಇಡ್ಲಿ ವಡ 2 ಪೀಸಸ್ ಅಷ್ಟೇ ಇರೋದು. 8687 ಆರ್ಡ್ರ್ ಎಲ್ಲಿ ಕೊಡ್ತಾರೆ ಸರ್? ಆರ್ಡ್ರ್ ಎಲ್ಲಿ ಕೊಡ್ತಾರೆ? ಆ ಕಡೆನಾ? ಬನ್ನಿ ಗೈಸ್. ಸರ್ 8687 ಸರ್. ಬಂದ ತಕ್ಷಣ ಕೊಟ್ಬಿಟ್ರಲ್ಲ, ಪರವಾಗಿಲ್ಲ. ಬರೀ ಇಡ್ಲಿ ವಡನೇ ಇದ್ದೀನಿ. ಡ್ರಾಪ್ ಇಲ್ಲೇ PG ನೀತಾ ಮೋಹನು. ಯಾವ ಕಡೆಯಿಂದ ಹೋಗೋದು? 11 ನಂಬರ್ ಗೇಟ್ ಹತ್ರ ಇರೋದು. 11 ನಂಬರ್ ಗೇಟಾ? 11 ನಂಬರ್ ಗೇಟು ಮುಂದೆ ಇಟ್ಕೊಂಡು ಹೋಗ್ಬಿಡೋಣ. ಫುಡ್ನ ಇಲ್ಲೇ ಹತ್ರನೇ ಇದೆ ಗೈಸ್. ಇವಾಗ ಬರ್ಗರ್ ಕಿಂಗ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ನೋಡೋಣ ಕಸ್ಟಮರ್. ಮೇಡಮ್ ಅಕ್ಷಯ್ ತಗೊಳ್ಳೋಣ, ತೊಗೊಳ್ಳಿ. ವೆಲ್ಕಮ್. ಬರ್ಗರ್ ಕಿಂಗ್ ಬಿದ್ದಿತ್ತು, ಡ್ರಾಪ್ ಆಗಲು. ಇದೇನಿದು? ಕಸ್ಟಮರ್ ವಾಸ್ ನೈಸ್. ₹32 ಕೊಟ್ಟಿದ್ದೆ ಬರ್ಗರ್ ಕಿಂಗ್. ಇದು 3 ಆರ್ಡರ್ ಡ್ರಾಪ್ ಆಯಿತು. ಇವಾಗ ನೆಕ್ಸ್ಟ್ ಆರ್ಡ್ರ್ ಎಲ್ಲಿ ಕೊಡ್ತಾನೆ ನೋಡೋಣ. ಇದೇನು ಮ್ಯಾಪು ಅಂದರೆ ಫೆಂಡಿಂಗ್ ಝೋನು. ಸೆಲ್ಫಿ ಬೇರೆ ಕೇಳ್ತಾನೆ, ಬ್ಯಾಗ್ದು ಸೆಲ್ಫಿ ಕೊಡೋಣ ಫಸ್ಟು. ಕ್ಲಿಕ್ ಸೆಲ್ಫಿ ಅಲ್ಲಿ ಹೋಗ್ಬಿಟ್ಟು ಕೊಡಬೇಕು. ಬ್ಯಾಗಲ್ಲಿ ಐತೆ ಗೈದು. ಇಲ್ಲಿಂದ ಕರೆಕ್ಟಾಗಿ 4 ಕಿಲೋಮೀಟ್ರ್ 8 ನಿಮಿಷದಲ್ಲಿ ಹೋಗ್ಬೋದಂತೆ. ಅದು ಯಾವುದು ವಿನ್ನಾ ಸ್ಟೋರ್ ಪಿಕಪ್ಪು. ನಾನಿರೋದು ಗಂಗಾನಗರ ಶೆಲ್ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡಲ್ಲಿ ಇದೆಯಲ್ಲ
ಹಳ್ಳಿ ಆಲ್ಫಾ ಇನ್ ಅಪಾರ್ಟ್ಮೆಂಟ್ ಇದೆ, ಅಲ್ಲಿಗೆ ಡ್ರಾಪ್ ಕೊಟ್ಟೆ. ಇವಾಗ ನೋಡಿದ್ರೆ ವಿನ್ನಾ ಸ್ಟೋರ್ ಮಲ್ಲೇಶ್ವರಂಗೆ ಇರಿ ಗೈಸ್. ಗಿಗ್ಸ್ ಬುಕ್ ಮಾಡ್ಕೊಂಡಿಲ್ಲ, 9 ಗಂಟೆವರೆಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಮರ್ತೋಗ್ಬಿಡ್ತೀನಿ ನಾನು. ಇವಾಗ ಓಪನ್ ಬುಕ್ಸು 9 ರಿಂದ 10 ಇದೊಂದು ಮಾಡ್ಕೊಂಡಿದ್ದೀನಿ ಬುಕ್ನು. 9 ರಿಂದ 10 ಆಯಿತು ಕನ್ಫರ್ಮು. ಏನು ನೋಡಿದ್ರೆ ಅರ್ನಿಂಗ್ಸ್ ಇವಾಗ ಒಂದು 100 ಚಿಲ್ಲರೆ ಆಗಿದೆ. ಪರವಾಗಿಲ್ಲ, ನೋಡೋಣ, ಒಟ್ಟಿನಲ್ಲಿ ಲಾಗಿನ್ ಆಗಿರೋಣ. ಮತ್ತೆ ಸಿಗ್ತೀನಿ ರೀ ವಿನ್ನಾ ಸ್ಟೋರ್ ಹತ್ರ ಹೋದ್ಮೇಲೆ. ಗೈಸ್ ವಿನ್ನಾ ಸ್ಟೋರ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನಂಬರ್ಸ್ ಮೇಲೆ ನಂಬರ್ಸ್ಗಳು 2 ಆರ್ಡ್ರ್ ಬಿದ್ದುಬಿಟ್ಟೈತೆ. ಎತ್ಕೊಂಡು ಹೋಗೇ ಬಿಡೋಣ, ಪರವಾಗಿಲ್ಲ. ಅಪ್ಪ 1 2 3 4 5 6 7 8 ನಂಬರು. 8ನೇದು ನಾನು 9ನೇದು ನಂಬರ್ ಐತೆ. ನಂಬರ್ ನಿಂತ್ಕೋಬೇಕು ವಿನ್ನಾ ಸ್ಟೋರ್ ಹತ್ರ, ಏನು ಮಾಡೋಕ್ಕಾಗಲ್ಲ. ಒಂದು ಮತ್ತಿಕೆರೆಗೆ ಐತೆ, ಇನ್ನೊಂದು ಇದೆಲ್ಲಿ, ಇದು ಮತ್ತಿಕೆರೆ ಗೋಕುಲ ಸ್ಟೇಷನ್. 2 ಮತ್ತಿಕೆರೆ ಕಡೆ ಇದೆ ಗೈಸ್. 105 ರೂಪಾಯಿ ಕೊಟ್ಟವನು ಟೋಟಲ್ಲು. ಗೈಸ್ ಇವಾಗ ಟೈಮಿಂಗ್ಸು 9:15 ಗಂಟೆಗೆ, 9:13 ನಿಮಿಷ ಆಗಿದೆ. ನಾನು ಆವಾಗಿಂದ ಟೋಟಲ್ ಹೊಡೆದಿರೋದು 5 ಆರ್ಡ್ರಸ್ಸು, ಮಲ್ಟಿ ಆರ್ಡ್ರ್ ಒಂದು. ಇಲ್ಲಿ ನೋಡಿದ್ರೆ 4 ಆರ್ಡ್ರ್ ತೋರಿಸ್ತಾ ಇದ್ದಾನೆ ಗೈಸ್, ಟ್ರಿಪ್ಸ್ ಅಂತ. ವಿನ್ನಾ ಸ್ಟೋರ್ಸ್ ಅದು ಆ್ಯಡ್ ಮಾಡಬೇಕಿತ್ತಲ್ಲ, 1 ಆರ್ಡ್ರಸ್ ಅಂತ, ಅದು ತೋರಿಸ್ತಾನೆ ಇಲ್ಲ. ಓನ್ಲಿ 4 ಆರ್ಡ್ರಸ್, ಒಂದು 46 ರೂಪಾಯಿದು, ಒಂದು 20 ರೂಪಾಯಿದು, ಒಂದು 37ದು. 2 ಮಲ್ಟಿ ಆರ್ಡ್ರ್ ಹೊಡೆದಿದ್ದೀನಿ, 104 ರೂಪಾಯಿದು. ಅಂದರೆ 2 ಆಯಿತು. ಅದನ್ನು 5 ಕಂಟ್ರೀಷನ್ ಮಾಡಿಲ್ಲ, ಬರೀ 4ಕ್ಕೆ ಇದನ್ನು ಮಾಡೋನೆ. ಈ ಥರ ಮಾಡಿದ್ರೆ ಹೆಂಗೆ? 5 ಆರ್ಡ್ರಸ್ ಅಂತ ತೋರಿಸ್ಬೇಕಿತ್ತು, 4 ತೋರಿಸ್ತಾನೆ. ಅಂದರೆ ಮಲ್ಟಿ ಆರ್ಡ್ರಿಗೂ ಒಂದೇ ಆರ್ಡ್ರಸ್ ಕೌಂಟಿಂಗಾ ಅಂತ ಏನು ಝೊಮ್ಯಾಟೋದಲ್ಲಿ ಗೊತ್ತಾಗ್ತಲ್ಲ. ಆ ಥರ ಆದರೆ ತಲೆನೇ ಕೆಟ್ಟೋಗ್ಬಿಟ್ಟೈತೆ ನನಗಂತ್ರೂ ಈ ಥರ ಮಾಡಿದ್ರೆ. ಇವಾಗ ಇನ್ನೊಂದು ಬಿದ್ದಿರೋದು 10 ಗಂಟೆಗೆ ಗಿಗ್ಸ್ ಬುಕ್ ಮಾಡ್ಕೊಂಡಿದ್ದೀನಿ. ಏನು ಈ ಥರ ಮೂಡ್ ಅಪ್ಸೆಟ್ ಮಾಡಿಬಿಟ್ರೆ ಹೆಂಗೇನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಬೇಕಷ್ಟೇ. ಸ್ವಿಗ್ಗಿನೇ ಬೆಸ್ಟು ಎಲ್ಲದಕ್ಕಿಂತ. ಅಂದರೆ ಏನು ಮಾಡೋದು? ಅವರು ಹೇಳ್ದಂಗೆ ಕೇಳೋಂಗೆ ಪೊಲೀಸ್ ಸ್ಟೇಷನ್ ತೊಗೊಳ್ಬೇಕು. ನಾವೇನು ತಪ್ಪು ಮಾಡಿದ್ವಿ? ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ನೇ ಮಾಡಿಸೋಕೆ ಹೋಗ್ತಾಯಿಲ್ಲ. ಯಾರಿಗೆ ಮಾಡಿಸ್ಕೋತಾರ ರೀ? ನಾವೇನು ತಲೆ ಹಿಡ್ದಿದ್ದೆ, ಯಾರ್ದೇನು ಮಾಡಿದ್ದೀವ ಹೇಳಿ? ಅದಕ್ಕೆ ಬನ್ನಿ ನೋಡೋಣ, ಉಡುಪಿ ಕಿಚನ್ಸ್ ವೆಜ್ಜಿಗೆ ಹೋಗೋಣ. ಇವಾಗ ಗೈಸ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ, ಕಾಲ್ ಮಾಡಿದ್ದೀನಿ. ನೋಡೋಣ. ದೇಸಾಯಿ ಇಡ್ಲಿ 2 ಪೀಸಸ್ಸು, ಇಡ್ಲಿ ವಡಾ 2 ಪ್ಲೇಟ್. ಹಲೋ ಸರ್, ಝೊಮ್ಯಾಟೊ ಸರ್ ಝೊಮ್ಯಾಟೊ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಓಕೆ ಬನ್ನಿ ಸರ್, ಬನ್ನಿ. ಇದು ಕಸ್ಟಮರ್ ಬರ್ತಂದ್ರೆ 10 ಗಂಟೆವರೆಗೆ 208 ರೂಪಾಯಿ 4. ಇದೊಂದು ಡ್ರಾಪ್ ಕೊಟ್ಟರೆ ಏಟಾಗುತ್ತೆ ನೋಡೋಣ. ಇದರಲ್ಲಿ ಹೇಳಿದ್ರೆ ಆರ್ಡರ್ಸ್ ಡಿಲಿವರಿ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಗೈಸ್, ಬೋರ್ ಇಲ್ಲಿ ತೋರಿಸ್ತಾ ಇದ್ದಾರೆ. ಪರವಾಗಿಲ್ಲ. ಅರ್ನಿಂಗ್ಸ್ 208 ಗಿಗ್ಸ್ 3 ಕಂಪ್ಲೀಟು, 873 ರೂಪಾಯಿ ಬರ್ಬೇಕಾದ್ರೆ ಅಷ್ಟು ಮಾಡಬೇಕು. ನೋಡೋಣ ಎಷ್ಟು ಗಂಟೆವರೆಗೆ ಮಾಡ್ತೀನಿ ಗೊತ್ತಿಲ್ಲ. ಮೂಡೇ ಬರ್ತಾಯಿಲ್ಲ. ಸ್ವಿಗ್ಗಿ ಮಾಡ್ಬೇಕಾದ್ರೆ ಮೂಡ್ ಬರ್ತಾಯಿತ್ತು, ಝೊಮ್ಯಾಟೊ ಮಾಡೋಕ್ಕೆ ಮೂಡಿ ನೋಡಿ. ವೆಲ್ಕಮ್. 29 ರೂಪಾಯಿ ಕೊಟ್ಟಿದ್ದ ಗೈಸ್. ಇರಿ ಇವಾಗಾದ್ರೂ ಸೆಲ್ಫಿ ಕೇಳ್ತಾನೆ ನೋಡೋಣ. ಆವಾಗಿಂದ ಕೇಳಿ ಸಾಕೈತೆ. ಇವಾಗ ಕೇಳಿಲ್ಲ. ಅದು ಗಾಡಿ ಹತ್ರ ಇದ್ದರೆ ಕೇಳಲ್ಲ. ಇದ್ರಾಗ ಕಸ್ಟಮರ್ ಫೋನ್ ಮಾಡ್ತಾರೆ, ಸೆಲ್ಫಿ ಕೇಳ್ತಾನೆ. ಹಲೋ ಹಲೋ ಇರಿ ಗೈಸ್, ಅವ್ರೇನು ಕಸ್ಟಮರ್ ಕಾಲ್ ಮಾಡಿದ್ರು, ನಾನು ಅವಾಗಲೇ ಕಾಲ್ ಮಾಡಿದ್ನಲ್ಲ, ಅದಕ್ಕೆ. ಬನ್ನಿ ನೋಡೋಣ, ಮತ್ತೆ ಸಿಗ್ತೀನಿ ಗೈಸ್. ಇವಾಗ ದಿಯಾಬ್ ರೂಮ್ ಹತ್ರ ಇದ್ದೀನಿ. ಅದು ಡ್ರಾಪ್ ಕೊಟ್ಟೆ, ತಲೆ ಸರಿ ಇಲ್ಲದ ರೆಸ್ಟೋರೆಂಟಿಂದ, ಅಂದರೆ ತಲೆ ಸರಿ. ಸರ್ 4429 ಆರ್ಡ್ರ್ ಐಡಿ ಅಲ್ಲ, ಇಲ್ಲೇನಾ? 4429 ಇದನ್ನು ಡ್ರಾಪಲ್ಲಿ MS ಅಣ್ಣ ಇದೆ ನೋಡಿ, ಅರ್ಧ kg ಕೇಕ್ ಇದೆ. ಡ್ರಾಪಲ್ಲಿ MSR ಮತ್ತಿಕೆರೆ ಕಡೆ ಡ್ರಾಪ್ ಐತೆ ಗೈಸು. 9:50 ಗಂಟೆ ಟೈಮಿಂಗ್ಸ್ ಆಗಿದೆ. ಪರವಾಗಿಲ್ಲ, ಆ ಕಡೆನೈತೆ. ಕೊಟ್ಬಿಟ್ಟು 1.5 ಕಿಲೋಮೀಟ್ರ್ ಐತೆ. ಕೊಟ್ಬಿಟ್ಟು ಮನೆ ಕಡೆ ಹೋಗ್ಬಿಡ್ತೀನಿ ಗೈಸ್. ಬೇಜಾರಾಗ್ತೈತೆ ಕೆಲಸ ಮಾಡೋಕ್ಕೆ, ಇಂಟ್ರೆಸ್ಟೇ ಬರ್ತಾಯಿಲ್ಲ. ಎಷ್ಟಾಗಿದೆ ಅರ್ನಿಂಗ್ಸು? ಇದೊಂದು 34 ರೂಪಾಯಿ ಕೊಟ್ಟವನೆ. ಒಂದು 300 ರೂಪಾಯಿ ಚಿಲ್ಲರೆ ಆಗುತ್ತೆ ಗೈಸ್. 6 ಒಂದು 7-8 ಆರ್ಡ್ರು. ಡಿನ್ನರ್ ಬೇಕಾದರೂ ಕಂಪ್ಲೀಟ್ ಮಾಡಿಬಿಡೋಣ. 8 ಆಗುತ್ತೆ ಪರ್ಫೆಕ್ಟ್ ಆರ್ಡ್ರಸ್ಸು. ಎಷ್ಟು ರೀ ಡಾಲ್ಸು? ಡಿನ್ನರ್ ಪಿಕ್ಕಿಗೆ ಏನು ಆಫರ್ ಕೊಟ್ಟ ನೋಡೋಣ ರೀ. ಆಲ್ ಆಫರ್ಸು. ಸಂಜೆ ಬಂದಾದರೂ ಕೆಲಸ ಮಾಡೋಣ. ಸ್ಯಾಟರ್ಡೇ ಡಿನ್ನರ್ ಪಿಕ್ಕು 3 ಗಿಗ್ಸ್ ಇದ್ದರೆ ಇದನ್ನು ಕೊಡ್ತಾನೆ 243. 10 ಆರ್ಡ್ರ್ ಹೊಡಿಬೇಕಾದ್ರೆ ಇದು ಹೊಡೆಯೋಣ. ಇವಾಗ 7 ಗಂಟೆ ಆಗಿದೆ, ಪರವಾಗಿಲ್ಲ. ಸಂಜೆ ಇದೊಂದು ಇನ್ಸೆಟ್ ಎದುರು ಬರುತ್ತೆ.
ಎಷ್ಟು 3 ವೀಕ್ಸ್ ಅಂದರೆ ಎಷ್ಟಾಗುತ್ತೆ ನೋಡೋಣ ಡಿನ್ನರ್ ಬೇಕದು. 7, 8, 9, 10, 11 ಗಂಟೆವರೆಗೂ ಪರವಾಗಿಲ್ಲ. ಆದರೆ 10 ಆರ್ಡ್ರ್ ಹೊಡಿಬೇಕಾ ಎಷ್ಟು ಆರ್ಡ್ರ್ ಅಂತ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಒಂದು 300 ಚಿಲ್ಲರೆ ಹೊಡೆದಿದ್ದೀನಿ. 10 ಗಂಟೆ ಆಯಿತು. ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಒಂದು 400-500 ರೂಪಾಯಿ ಮೇಲೆ ಆಗಿಬಿಡೋದು. ಏನು ಕೇಕ್ಗಳಿದಾವೆ ನೋಡ್ರಿ ಗೈಸ್. ನಮ್ಮ ಮನೆಗೆ ನನ್ನ ಬರ್ತಡೇಗೆ ಯಾರೂ ಕೇಕ್ ಈ ಥರ ಕಟ್ ಮಾಡಿಸಿಲ್ಲ. ನಮ್ದೇನಿದ್ರು ಗಂಗಾ ಬೇಕರಿಯಲ್ಲಿ ಐಸ್ ಕೇಕೇ ಬೆಸ್ಟು ಈ ಕೇಕ್ಗಿಂತ. ಹೆಂಗಂತ ಐಸ್ ಕೇಕ್ ಇದು ಬೆಸ್ಟು. ಇವು ಎಲ್ಲ ಐಸ್ ಕೇಕೆ. ಇದು ಯಾವುದಿದು ಮೇಲ್ಗಡೆ ಇದಿರ್ತೈತೆ ಎಗ್ಲೆಸ್ ಫ್ರೆಶ್ ಕ್ರೀಮ್ ಪೈನಾಪಲ್ ಕೇಕ್ ಅಂತೆ. ಮೇಲ್ಗಡೆ ಹೆತ್ತಾರ ಥರ ಆಗಿಬಿಟ್ಟೈತೆ ಕೇಕ್ ಅದು. ಈ ಕಡೆ ಪರಲ್ಲ ಚೆಕ್ಗಳು ಚೆನ್ನಾಗೈತೆ. ಕಾಜು ಕರಿ ಚೆನ್ನಾಗೈತೆ. ಕಾಜು ಕರಿ ಅಂತೀನಿ. ಆಲ್ಮಂಡ್ ಹನಿ ವೆನಿಲಾ ಕೇಕ್ ಕಾಜು 500 ಅಂದರೆ ಅರ್ಧ ಕೆಜಿಗೆ 900 ರೂಪಾಯಿ ಅಂತೆ. ಇವೆಲ್ಲ 500. ಇದು ಪೈನಾಪಲು ಹೆತ್ತಾರ ಥರ ಐತಲ್ಲ ಅದು 675. ಇದು ಮ್ಯಾಂಗೋದು 775. ಎಲ್ಲ ಇಂಥ ಬೆಸ್ಟ್ ಕೇಕ್ ಇಲ್ಲಿದೆ ನೋಡಿ. ಇದೊಂದು ಮತ್ತು ಇದು ಕೇಕು ಇದ್ರದ್ದು 1500 ಚಾಕ್ಲೇಟ್ ಕೇಕು 1 kg. ನಮ್ಮ ಫ್ರೆಂಡ್ಸ್ ಒಂದ್ಸರಿ ಕೇಕ್ ಕಟ್ ಮಾಡಿಸಿದ್ದು ಅದು ಕೇಕನ್ನ ಸಖತ್ತಾಗಿದೆ. 1,500 ರೂಪಾಯಿ ಕೊಟ್ಬಿಟ್ಟು. ಇವೆಲ್ಲ ಪೀಸ್ ಒಂದೊಂದು ಪೀಸ್ಗೆ 110 ರೂಪಾಯಿ ಐತೆ. ಯಪ್ಪ ದೇವ್ರೆ. ಇದು 135 ರೂಪಾಯಿ ಒಂದು ಪೀಸು. ಇದು 150 ರೌಂಡ್ ಗುಂಡುಗೆ. ಅದು 125 ರೂಪಾಯಿ. ಇದು ಕೇಳೋಣ ಫ್ರೀದಲ್ಲಿ ಒಂದು ಪೀಸ್ ಕೊಡ್ತಾರೆ ಕೇಳೇ ಬಿಡೋಣ. ಏನೈತ್ರ ಅಣ್ಣ ಫ್ರೀದಲ್ಲಿ ಒಂದು ಪೀಸ್ ಕೊಡ್ತೀರಾ ಕೇಕ್ ತಿನ್ನೋಕ್ಕೆ? ಫ್ರೀದಲ್ಲಿ ಒಂದು ಪೀಸ್ ಕೊಡ್ತೀರಾ ತಿನ್ನೋಕ್ಕೆ? ಕೊಡಲ್ವಾ? ಮಾನ ಮರ್ಯಾದಿಲ್ಲ. ಅದೇ ಗಂಗಾ ಬೇಕರಿ ಬೇರೆ ಬೇಕರಲ್ಲಿ ಒಂದು ಪೀಸ್ ಕೊಡಿ ಅಂದರೆ ಕೊಟ್ಬಿಡೋರು. ಇಲ್ಲಿ ನೋಡ್ರಿ 125 ರೂಪಾಯಿ ಅಂತೆ. ಓವರ್ಲೆಡ್ ಬ್ರೋನಿಯಲ್ಲಂತೆ. ಚೌ ಚಿಲ್ಪ್ ಬ್ರೋನಿ ನನ್ನ ಕಲರ್ ಬ್ರೋನಿ ಐತೆ. ಇದ್ಯಾವ ಬಣ್ಣು? 55 ರೂಪಾಯಿದು ಪಾವ್ ಅಂತೆ. ಪಾವ್ ಬೈಕಟ್ಟು ಉಡ್ಡ ಪಾವ್ ಅಂತೆ. ಏನೇನು ಹೆಸರುಗಳು ಗೈಸ್. ಇಂಗ್ಲೀಷ್ ಅರ್ಧಂಬರ್ಧ ಬೇರೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಪಿಕಪ್ ಮಾಡ್ಕೊಂಡಿದ್ದನ್ನು 10 ಗಂಟೆವರೆಗೂ ಗಿಗ್ಸ್ ಬುಕ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಏನು ಮಾಡ್ಕೊಂಡಿಲ್ಲ. ಸಿಗ್ತೀನಿ. ಇದೊಂದು ಡ್ರಾಪ್ ಕೊಟ್ಬಿಟ್ಟು ಟೋಟಲ್ ಅರ್ನಿಂಗ್ಸ್ ಎಷ್ಟೈತೆ ಅಂತ ಹೇಳ್ತೀನಿ. ಇವಾಗ ಬಂದಿದ್ದೀನಿ ಡ್ರಾಪ್ ಕೊಡೋಕ್ಕೆ. ಕಸ್ಟಮರ್ ಕಾಲ್ ಮಾಡಿಬಿಡೋಣ. 449 ನಮ್ಮ ಕುಟೀರ. ವೆಲ್ಕಮ್ ಟು ಝೊಮ್ಯಾಟೊ. ರೇನ್ಕೋಟ್ ತೊಗೊಂಬಂದಿದ್ದೀನಿ. ಮಳೆ ಗಿಳೆ ಬರುತ್ತೆ ಅಂತ ಅಂದ್ಕೊಂಡು. ಇದೊಂದು ಮೊಬೈಲ್ ಪೋಚ್ ಬೇರೆ ಈ ಕಡೆ ಇಟ್ಬಿಡೋಣ. ಕಾಲೇ ಪಿಕ್ ಮಾಡ್ತಾರಲ್ಲ ಕಸ್ಟಮರು. ಏನು ಬಿಸಿಲಿದೆ ಗೈಸ್. ಟೈಮಿಂಗ್ಸ್ ನೋಡಿದ್ರೆ 10 ಗಂಟೆ ಕರೆಕ್ಟಾಗಿ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು. ಕಾಲೇ ಪಿಕ್ ಮಾಡ್ತಾಯಿಲ್ಲ. ಆದಿ ಕಸ್ಟಮರ್ ಹೆಸರು. ಹಳೆ ನಂಬರು 26, ಹೊಸ ನಂಬರು 449. ಏನು ಸಕ್ಕದಾಗ ಕನ್ನಡದಲ್ಲಿ ಹಾಕೋರು ನೋಡಿ. ಇಲ್ಲಿ ನೋಡಿ ಇಂಗ್ಲೆಂಡಲ್ಲಿ ಹಾಕ್ಬಿಟ್ಟವ್ರೆ. ಇಂಗ್ಲೀಷಲ್ಲಿ ಹಾಕ್ಬಿಟ್ಟವ್ರೆ. ನಾಟ್ ಆನರ್ಸಿಂಗ್ ಬರ್ತೈತೆ. ಇನ್ನೊಮ್ಮೆ ಮಾಡೋಣ. ಏನು ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾರಲ್ಲ ಗೈಸ್. ಏನು ಮಾಡೋದು ಈ ಥರ ಆದರೆ? ಝೊಮ್ಯಾಟೊ ಪ್ರಾಪರ್ಟಿ ಕಾಲ್. ಪೋರ್ಟ್ರ್ ಕಾಲ ಪ್ರಾಪರ್ಟಿ ಕಾಲ ಯಾರು ಗೊತ್ತು. ಕನೆಕ್ಟ್ ಮಾಡ್ತಾರಂತೆ. ವೇಟ್ ಮಾಡಿ ಕಸ್ಟಮರ್ಗೆ. ಗಿಗ್ಸ್ ಇದೇನು 10ನೇ ತಾರೀಕು ಏನಿದೆ ಗೈಸು. ಫಸ್ಟಕ್ಕೆ ಬುಕ್ಕಿಂಗ್ ಕೊಟ್ಬಿಟ್ಟವನೆ. ಏನಾದರೂ ಇರಲಿ ಬಿಡಿ. 10ರಿಂದ 11 ನಾನಂದ್ರೆ ಬುಕ್ಕೇ ಮಾಡಿರಲಿಲ್ಲ. ಅದು ಹೋಯ್ತು ಬಿಡಿ. ಅದು ಏನು ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾಯಿಲ್ಲ. ಏನು ಮಾಡೋದು ಇವಾಗ? ಟಿಕೆಟ್ ರೈಸ್ ಹೆಂಗೆ ಮಾಡೋದು? ಚಾಟ್ ಮಾಡಿಬಿಡೋಣ. ಐ ಆಮ್ ಇನ್ ರೀಚ್ ಅಂತ ಹಾಕ್ಬಿಡೋಣ. ಆಲ್ಮೋಸ್ಟ್ ರೀಚ್ಡು. ಪ್ಲೀಸ್ ಕಾಲ್ ಪಿಕ್ ಅಂತ ಹಾಕಿದ್ದೀನಿ. ಕಾಲೇ ಪಿಕ್ ಮಾಡ್ತಾರಲ್ಲ ಗೈಸ್. ಇದೇನಾಯಿತು ಇವಾಗ? ಇದು ಟಿಕೆಟ್ ರೈಸ್ ಯಾವುದ್ರಲ್ಲಿ ಮಾಡೋದು? ಲೈವ್ ಆರ್ಡ್ರ್ ಹೆಲ್ಪು. ಕಸ್ಟಮರ್ ಆನ್ಸರ್ ಕ್ಯಾನ್ಸಲ್ ಅಡ್ರೆಸ್ ಲೊಕೇಶನ್ ಕಸ್ಟಮರ್ ರೀಚಬಲ್ ಆನ್ಸರ್ ಕನೆಕ್ಟ್ ಕಾಂಟ್ಯಾಕ್ಟ್ ಡೆಲಿವರಿ ವೆಹಿಕಲ್ ಶೋ ವಿತೌಟ್ ಮೈತ್ ಆಕ್ಸಿಡೆಂಟು ಕಸ್ಟಮರ್ ಅಡ್ರೆಸ್ ಲೊಕೇಶನ್ ಇಸ್ ರಾಂಗ್ ಕಸ್ಟಮರ್ ನಾಟ್ ರೀಚಬಲ್ 15 ನಿಮಿಷ ಆಗೈತೆ. ಇದೇನು ಆಪ್ಷನ್ ಕೊಟ್ಟವ್ರೆ? ಕಸ್ಟಮರ್ಗೆ ಕಾಲ್ ಮಾಡ್ತಾಯಿದ್ದಂತೆ. ಕನೆಕ್ಟ್ ಆಗೋರು ವೇಟ್ ಮಾಡಿ. 15 ನಿಮಿಷ ಟೈಮಿಂಗ್ಸ್ ಕೊಟ್ಟವ್ರೆ. ನೋಡೋಣ ಇರಿ ಗೈಸ್. ವೇಟ್ ಮಾಡ್ತೀನಿ. ಕಸ್ಟಮರ್ ಕಾಲ್ ಮಾಡಿದ್ರು ಇವಾಗ. ಆದರೆ ಟಿಕೆಟ್ ರೈಸ್ ಮಾಡಿದ್ನಲ್ಲ ಅದಕ್ಕೆ. ಕಸ್ಟಮರ್ ನಾಟ್ ಆನ್ಸರಿಂಗ್ ಹೆಲ್ಪ್. ಆ ಟಿಕೆಟ್ ರೈಸ್ ಮಾಡಿದ್ದಕ್ಕೆ ಬೇಗ ಕನೆಕ್ಟ್ ಮಾಡಿಬಿಟ್ಟು ಕೊಟ್ಟವ್ರೆ. ಕೇಕು
OTP ಸ್ಟೇ ಮೂರ್ತಿ ಮೊಬೈಲ್ ನಂಬರು 999991 ವೆರಿ ಹ್ಯಾಪಿ 58 ಬರ್ತಡೇ ಅಂತೆ. ಯಾವ್ದು ಇದು 58ನೇ ಬರ್ತಡೇ ಅಂತೆ. ಇಲ್ಲೇನೋ ಬರೆದ್ಬಿಟ್ಟು ಕೊಟ್ಟವ್ರೆ 58th ಬರ್ತಡೇನಾ ಕಸ್ಟಮರ್ದು. ವಿಶಿಂಗ್ ಯು ಎ ವೆರಿ ಹ್ಯಾಪಿ 58th ಬರ್ತ್ಡೇ, ಮೇ ಯು ಹ್ಯಾವ್ ಹೆಲ್ತಿ ಆ್ಯಂಡ್ ಜಾಯ್ಫುಲ್ ಇಯರ್ ಅಜೆಂಟ್. ಇನ್ನೇನೋ ಬರೆದ್ಬಿಟ್ಟವ್ರೆ ಬಿಡಿ. ಎಲ್ಲರೇ ಕಸ್ಟಮರ್ ಯಾರಿಗೆ ಗೊತ್ತು. ನಿಮ್ದಾ ಇದು ನೀವು ಮನೆ ನಂಬರ್ 449 ಲೊಕೇಶನ್ ಇದೆ ಅಲ್ವಾ? ಓಕೆ ಥ್ಯಾಂಕ್ ಯು. ಬನ್ನಿ ಗೈಸ್, ಡೆಲಿವರಿ ಆಯಿತು ಸರ್, ಥ್ಯಾಂಕ್ ಯು. ಸಬ್ಮಿಟು 31 ರೂಪಾಯಿ ಕೊಟ್ಟಿದ್ರು ಗೈಸ್. ಶೋರ್ದು ಕಸ್ಟಮರ್ ರಿಪ್ಲೈ. ನೆಕ್ಸ್ಟ್ ಆರ್ಡ್ರ್ ಎಲ್ಲಿದು? ನೆಕ್ಸ್ಟ್ ಆರ್ಡ್ರ್ ಇಲ್ಲ, ಏನಿಲ್ಲ. ಝೊಮ್ಯಾಟೊ ಆಫ್ಲೈನ್ ಆಗಿಬಿಡಪ್ಪ. ತಲೆಶ್ರೀ ರೆಸಿಡೆನ್ಸಿ ಡೆನೆ ಬೈಕ್ ಶೂಸು ಡೆನೆ ಆರ್ಡರ್, ಡೆಲಿವರಿ ಆರ್ಡರ್ ಕ್ಯಾನ್ಸಲು. ಡ್ಯೂಟಿ ಆಫ್ ಮಾಡಿಬಿಡ್ತೀನಿ ರೀ ಫಸ್ಟು. ಇದೇನಿದು? ಆಫ್ಲೈನ್ ಆಗಿಬಿಟ್ಟು ಆಟೋಮೆಟಿಕ್, ಪರವಾಗಿಲ್ಲವಲ್ಲ. ಹೋಗ ಆ ಕಡೆ. ಸೆಲ್ಫಿ ಇವಾಗ ಇದು ಕೊಡಲಿ. ಆಫ್ಲೈನ್ ಮಾಡಿದ್ದೀನಿ, ಇವಾಗ ಮತ್ತೆ ಇದು ಮಾಡಂತೆ. ನಾನು 7 ಹೊಡೆದಿದ್ದೀನಿ ಗೈಸ್. ಆರ್ಡ್ರು 320 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಬೇಜಾರಾಗ್ತೈತೆ ಅಂತ ಮನೆ ಕಡೆ ಹೋಗ್ತಾಯಿದ್ದೀನಿ ಗೈಸ್, ಅಷ್ಟೇ. ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಅದಕ್ಕೆ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್. ಅಂದರೆ ಬೆಳಗ್ಗೆ ಇಷ್ಟು ಹೊಡೆದಿದ್ದೀನಿ, ಸಂಜೆ ನೋಡೋಣ. ಸಂಜೆ ಬಂದುಬಿಟ್ಟು 3 ಗೀಗ್ಸಲ್ಲಿ 270 ಇನ್ಸ್ಟಿಟ್ಯೂಟ್ ಐತೆ, ಅದನ್ನು ಹೊಡಿಯೋಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.